ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೀನಿ ನಿಮ್ಮೊಟ್ಟಿಗೆ ಆದರ್ಶಿನಿ. ಆ್ಯಂಡ್ ನಮ್ಮೊಟ್ಟಿಗೆ ಇವತ್ತು ಆಯುರಾಶ್ರಮದ ಗುರುಗಳಾದಂತಹ ವಿದ್ಯಾ ವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಗುರುಗಳಿದ್ದಾರೆ. ಗುರುಗಳೇ, ಆತ್ಮೀಯವಾದಂಥ ಸ್ವಾಗತ. ಹರೇ ಕೃಷ್ಣ. ಎಸ್, ಇವತ್ತು ನಾವು ಮಾತಾಡ್ತಿರೋದು, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಂತೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬ ಅಂತ. ಈಗ ಸಕ್ಕರೆ ಕಾಯಲ್ಲೇ ಇಲ್ದವ್ರ ಮನೆ ಹುಡುಕು ಅನ್ನೋ ಹಾಗಾಗಿದೆ. ಎಲ್ಲೇ ಹೋದ್ರು ಯಾರೇ ಹೋದ್ರು ಯಂಗ್ ಏಜಿಂದ ಹಿಡ್ಕೊಂಡು ಓಲ್ಡ್ ಏಜ್ ತನಕನೂ ಸಕ್ಕರೆ ಕಾಯಿಲೆ ಅನ್ನೋದು ವೆರಿ ಕಾಮನ್ ಆಗಿಬಿಟ್ಟಿದೆ. ಆಯುರ್ವೇದದಲ್ಲಿ ಅದಕ್ಕೆ ಚಿಕಿತ್ಸೆ ಹೇಗಿದೆ? ಆಮೇಲೆ ನೀವು ಹೇಳಿದಾಗೆ ಬೆಂಗಳೂರಿನಲ್ಲಿ ಇವತ್ತು ಕೇಳೋದಂಗೆ 40 ವರ್ಷ ಆದ್ರಂತೂ BP ಶುಗರ್ ಏನಿದೆ ಅಂತ, ಏನು ಇಲ್ಲದೆ ಇದ್ದರೆ ಅವ್ರು ಮನುಷ್ಯರೇ ಅಲ್ಲ ಅಂತ. ಯಾವ್ದಾದ್ರು ಒಂದು ಇದೆ ಅಂದರೆ ಅಡ್ಡಿಲ್ಲ ಅಂತ. ಹಾಗೆ ಒಟ್ಟಿನಲ್ಲಿ ಶುಗರ್ ಅನ್ನೋದು ಇವತ್ತಿನ ದಿವಸ ನಿಮಗೆ ಅಜ್ಜಂಗಿತ್ತು, ಅಜ್ಜಿಗಿತ್ತು, ತಾಯಿಗಿತ್ತು, ಹಂಗೆ ಬಂತು, ಇಲ್ಲವೇ ಇಲ್ಲ. ಇವತ್ತು ನಿಮಗೆ ಯಾರಿಗೆ ಇಡೀ ಸಂತಾನದಲ್ಲಿ ಯಾರಿಗಿಲ್ಲದೆ ಇದ್ದರೂ ನಿಮಗೆ ಶುಗರ್ ಬರ್ಬೋದು. ಯಾಕೆಂತಂದ್ರೆ ಆ ಥರದ ಒಂದು ಆಹಾರದ ವ್ಯವಸ್ಥೆನೂ ಹಾಗಿದೆ ನಮ್ಮದು. ಇನ್ನೊಂದು ವಿಹಾರವೂ ಹಾಗೆ ಇದೆ. ಯಾಕೆಂತಂದರೆ ರಾತ್ರಿ ನಿದ್ದೆ ಮಾಡಬೇಕಾದ ಕಾಲದಲ್ಲಿ ಎಚ್ಚರ ಇರ್ತೇವೆ, ಎಚ್ಚರ ಇರಬೇಕಾದ ಕಾಲದಲ್ಲಿ ನಿದ್ದೆ ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದೇ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಲಿದ್ದೀವಿ. ಇದರ ನಡುವೆ ನಾವು ಇನ್ನೊಂದು ಏನಂತಂದ್ರೆ ಟೆನ್ಷನ್ನು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ LKGಯಿಂದ ಪ್ರಾರಂಭ. ಈ ಒಂದು 25 ವರ್ಷದಿಂದ ನಾನು ಹೇಳೋದು, ಆ ಮಕ್ಕಳಿಗೆ ಎಳೆ ಮಕ್ಕಳಿಗೆ ಇನ್ನೇನು ನಿದ್ದೇನೆಲ್ಲೇ ಇರ್ತವೆ, ಎತ್ಕೊಂಡೋಗಿ ಬಾತ್ರೂಮಲ್ಲಿ ನಿಲ್ಲಿಸಿ ನೀರು ಹೊಯ್ದು ಅವು ಹೂ ಅನ್ನೋಷ್ಟೊತ್ತಿಗೆ ಅವಕ್ಕೊಂದು ಚಡ್ಡಿ ಹಾಕಿ ಒಳ್ಳೆ ಪೋಸ್ಟ್ ಬಾಕ್ಸಿಗೆ ಕಾರ್ಡ್ ಹಾಕಿದಾಗೆ ಬಾಯಿಗೆ ಒಂದೆರಡು ದೋಸೆ ಪೀಸ್ ಹಾಕಿ ಎತ್ತಿ ಗಾಡಿ ಬಿಡೋದು. ಅದು ಗಾಡಿನಲ್ಲಿ ಹೋಗಿ ಎಲ್ಲಿ ಬಂದು ಬಿದ್ದನೋ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ. ಸ್ಕೂಲಿಗೆ ಹೋಗಿದ ತಕ್ಷಣ ಪ್ರಪಂಚನೇ ಬೇರೆ. ಅದು ಮನೆಗೆ ಬರ್ತಿದ್ದಂಗೆ ಇವಳು ಸಾಕ್ಷಾತ್ ವಾಗ್ದೇವಿ ಕೂತಿರ್ತಾಳೆ ತಾಯಿ, ಇನ್ನೇನು ಬಂದು ಹೋಮ್ವರ್ಕ್ ಮಾಡೋಕ್ಕೆ. ಅವಕ್ಕಂತೂ ಪುರ್ಸೊತ್ತೇ ಇಲ್ಲ. ಎಕ್ಸಾಮು ಅವಕ್ಕೇನು IAS IPS ಎಕ್ಸಾಮ್ ಥರ ಮಾಡಿಬಿಡ್ತಾರೆ ಇವತ್ತಿನ ದಿವಸ. ಈ ಒತ್ತಡ ಅಲ್ಲಿಂದ ಪ್ರಾರಂಭ ಆಗಿದ್ದು. ಸ್ಕೂಲು ಕಾಲೇಜು ಎಲ್ಲ ಮುಗಿತಿದ್ದಂಗೆ ಇನ್ನು ಜಾಬ್ಗೆ ಹೋಗ್ತಿದ್ದಂಗೆ ಆ ಜಾಬಿನ ಅವತಾರಗಳು ಬೇಕಾದ ರೀತಿಯಲ್ಲಿ ಇವತ್ತು ಅನುಭವಿಸೋದಾಗಿದೆ. ಅದರೊಳಗೆಯೂ ಕೂಡ ಬೆಳಗ್ಗೆ ಒಂಥರ, ಸಾಯಂಕಾಲ ಒಂಥರ ಅಲ್ವಾ. ಅದ್ರ ಮಧ್ಯೆ ಊಟವೂ ಇಲ್ಲ ಸರಿಯಾಗಿ. ಊಟ ಇದ್ದರೂ ಕೂಡ ಅದು ಹೇಗೆ ಎಲ್ಲೋ ಒಂದು ಹೋಟ್ಲಲ್ಲಿ ಊಟ ಮಾಡೋದು, ಪಾರ್ಸಲ್ ತರಿಸೋದು, ಇನ್ನೇನು. ಆ ಊಟದಲ್ಲೂ ಸಹ ನಿಮ್ಮದು ಏನೇನೋ ಟೇಸ್ಟು ಏನೋ ಹಾಕ್ತಾರಂತೆ. ಆಮೇಲೆ ಕಲ್ಲರ್ಸು, ಆಮೇಲೆ ಕ್ರೀಮ್ಸು, ಏನೇನೆಲ್ಲ ಶುರುವಾಗೋಗಿದೆ. ಹಾಗಾಗಿ ಇತ್ತೀಚಿನ ಒಂದು 25 ವರ್ಷದಿಂದ ಈ ಕಡೆ ಅಂತೂ ಡಯಾಬಿಟಿಸ್ ಬಾರದೇ ಇದ್ರೇ ಮನುಷ್ಯರಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಒಟ್ಟಿನಲ್ಲಿ ಡಯಾಬಿಟಿಸ್ ಬಂದಿದೆ ಅಂದ ತಕ್ಷಣ ಇವತ್ತು ಮುಂಚೆ ಥರ ಹೆದರೋದೇನೋ ನಾನೇನೋ ಕಾಣ್ತಾ ಇಲ್ಲ. ಬಂದಿದೆ, ಕಾಮನ್ ಆಗಿದೆ. ಬಂದಿದೆ ಬಿಡಿ, ಅದರೊಳಗಡೆ ಇರಬೇಕು ಅಂತ ಎಲ್ಲರಿಗೂ ಇದೆ, ನಂಗೂ ಇದೆ. ಹೌದು, ಇವರು ಡಯಾಬಿಟಿಸ್ ಪೇಷಂಟ್ ಸುಮಾರು 400ರಿಂದ 450 ತನಕ ಶುಗರ್ ಜಾಸ್ತಿ ಆಗ್ತಿತ್ತು. HbA1c 14.5 ತನಕ ಹೋಗ್ತಾ ಇತ್ತು. ಬಹಳಷ್ಟು ಬೇರೆ ಬೇರೆ ಮಾತ್ರೆಗಳನ್ನೆಲ್ಲ ತಗೊಂಡ್ರು ಕೂಡ ಅವರಿಗೆ ಕಂಟ್ರೋಲೇ ಬರ್ತಾ ಇದ್ದಿಲ್ಲ. ಅಂಥದ್ರೊಳಗಡೆ ಆ ಮಾತ್ರೆಗಳ ಜೊತೆನಲ್ಲಿ ಆಯುರ್ಬಲ ಡಿ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿರಲಿಲ್ಲ, ನಮ್ಮ ಮಾತನ್ನ ಟಿವಿಗಳಲ್ಲಿ ಕೇಳ್ಬಿಟ್ಟು ಅವರೇ ತರಿಸ್ಕೊಂಡು ಶುರು ಮಾಡ್ಕೊಂಡಿದ್ರು. ಅದಾದ ಮೇಲೆ ಈಗ HbA1c 14.4 ಇದ್ದಿದ್ದು 14.4 ಏನೋ ಇತ್ತು, ಅದು ಈಗ 10.4 ಬಂತು. ಆಮೇಲೆ ಶುಗರು ಸಹ ಈಗ 249 ಬಂದಿದೆ. ಅಂದ್ರೆ ಆಯುರ್ಬಲ ಡಿ ಕುಡಿದ ಮೇಲೆ ಅವರಿಗೆ ಹೆಲ್ತ್ ಅಲ್ಲೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಆಮೇಲೆ ಶುಗರು ಸಹ ಕಂಟ್ರೋಲ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಇದೆ. ನಾವು ಕೃಷ್ಣರಾಜಪುರದಿಂದ ಬಂದಿದ್ದೀವಿ. ನಾವು ಟಿವಿಲಿ ನೋಡ್ತಾ ಇದ್ವಿ ಯಾವಾಗ್ಲೂ. ಇವ್ರ ಶುಗರ್ 400, 450, HbA1c 14 ಪಾಯಿಂಟ್ ಹಂಗಿರೋದು. ಯಾವ ಟ್ಯಾಬ್ಲೆಟ್ ತಗೊಂಡ್ರೇನು ಕಡಿಮೆ ಆಗ್ತಾ ಇರಲಿಲ್ಲ. ಅದಕ್ಕೆ ಆಯುರ್ಬಲ ಡಿ ತಗೊಂಡ್ವಿ, ಗುರುಗಳು ಹೇಳ್ತಾನೆ ಇರೋರು ಟಿವಿಯಲ್ಲಿ. ಅದನ್ನ ನೋಡಿ ಒಂದು 6 ತಿಂಗಳಿಂದ ಶುರು ಮಾಡಿದ್ದೀವಿ. 14 ಪಾಯಿಂಟ್ ಇರೋದು ಈಗ 10 ಪಾಯಿಂಟ್ ಬಂದಿದೆ. 400, 450 ಇರೋದು 250 ಬಂದಿದೆ ಶುಗರು. ಈಗೆಲ್ಲ ಮೈಗೆ ತುಂಬಾ ಆರಾಮ್ ಅನ್ಸುತ್ತೆ. ಓಡಾಡೋಕ್ಕೂ ತುಂಬಾ ಶಕ್ತಿಯಾಗಿ ಚೆನ್ನಾಗಿದೆ. ವಾಕಿಂಗ್ ಎಲ್ಲ ಮಾಡೋಕೆ ಸುಸ್ತು ಗಿಸ್ತು ಏನೂ ಇಲ್ಲ, ಚೆನ್ನಾಗಿದ್ದಾರೆ. ನಾನೊಂದು 31 ವರ್ಷಗಳ ವೈದ್ಯಕೀಯದ ಒಂದು ಜೀವನದ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದು, ಸುಮಾರು ಕಾಯಿಲೆಗಳು ಬರ್ತವೆ ಹೋಗ್ತವೆ, ಗುಣ ಮಾಡ್ಕೋತೀವಿ, ಮತ್ತದು ಮರ್ತು ಬಿಡ್ತೀವಿ. ಇದು ಹಂಗಲ್ಲ. ಇದು ಒಂದು ಸರ್ತಿ ಬಂತು ಅಂದರೆ
ಇರೋ ತನಕ ಅದು ಇರೋದೆ. ಈ ಮತ್ತೆ ಒಂದು ಬಂತು ಅಂದರೆ ಈ ನಮ್ಮಲ್ಲಿ ಒರಲೆ ಹಿಡಿಯೋದು ಅಂತ ನಮ್ಮ ಮಲೆನಾಡು ಭಾಷೆನಲ್ಲಿ ಒಂದು ಹೇಳ್ತೀವಿ, ಈ ಕಡೆ ಗೆದ್ಲು ಅಂತ ಕರೀತಾರಲ್ಲ, ಈ ಮರಕ್ಕೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತದೆ, ಒಳಗಡೆಯಿಂದ ಗೆದ್ದಲು ಹಿಡಿದಿದ್ದು ಗೊತ್ತೇ ಆಗೋದಿಲ್ಲ. ಆ ಥರ ಡಯಾಬಿಟಿಸ್ ಅನ್ನೋದು ದೇಹಕ್ಕೆ ಗೆದ್ದಲು ಹಿಡ್ದಂಗೆ ಅದು ಒಳಗಡೆಯಿಂದ ಒಂದೊಂದೇ ಆರ್ಗನ್ನ ಕಡಿಮೆ ಮಾಡ್ಕೊಳ್ತಾನೇ ಹೋಗುತ್ತೆ. ಅಂದರೆ ಈಗ ಒಂದು ಶುರುವಾಯಿತು ಅಂದ ತಕ್ಷಣ ಕಿಡ್ನಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು, ಹಾರ್ಟಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು, ನರಗಳಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು, ಕಣ್ಣಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು, ಎಷ್ಟು ಅನ್ಯಾಯ ಆಗ್ತಾ ಹೋಗುತ್ತೆ ನೋಡಿ. ಪ್ಯಾಂಕ್ರಿಯಸ್ ಅಂತೂ ಶುಗರಿಂದ ಆಲ್ಮೋಸ್ಟ್ ಡ್ಯಾಮೇಜ್, ಇದ್ರ ಜೊತೆಯಲ್ಲಿ ಲಿವರಿಗೂ ಸಹ ಡ್ಯಾಮೇಜ್ ಆಗ್ತಾ ಹೋಗೋದು. ಒಟ್ಟಿನಲ್ಲಿ ಪ್ರತಿಯೊಂದು ಸೆಲ್ಸನ್ನು, ಪ್ರತಿಯೊಂದು ವೈಟಲ್ ಆರ್ಗನ್ಸ್ಗಳನ್ನು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಾಡೋದು ಈ ಡಯಾಬಿಟಿಸ್. ಹಾಗಾಗಿ ಡಯಾಬಿಟಿಸ್ ಬಂದಿದೆ ಸತ್ಯ, ಡಯಾಬಿಟಿಸಿಗೆ ತಕ್ಕನಂಗೆ ನಮ್ಮ ದೇಹನ ನಾವು ತಯಾರು ಮಾಡ್ಕೋಬೇಕಾದ್ದು ಕೂಡ ಒಂದು ಅನಿವಾರ್ಯ ಅಂತ ಅನ್ನೋದು. ಅದರ ಜೊತೆಯಲ್ಲಿ ಇವತ್ತಿನ ಮೆಡಿಸಿನ್ಗಳು ಏನು ಮಾಡಿದ್ದಾವೆ, ಪ್ರತಿಯೊಂದು ನಾವೀಗ ಹೇಳಿದ್ನಲ್ಲ 31 ವರ್ಷದಲ್ಲಿ ಹಿಂದೆ ಇದ್ದಂಥ ಮೆಡಿಸಿನಿಗೂ ಇವತ್ತಿರೋ ಮೆಡಿಸಿನ್ಗಳಿಗೂ ಭಾಳ ವ್ಯತ್ಯಾಸ ಇದೆ, ಭಾಳ ವ್ಯತ್ಯಾಸ. ಆವಾಗಿನ ಮಾತ್ರೆಗಳನ್ನು ಕೊಡ್ತಿದ್ವಲ್ಲ, ಕೆಲವು ಸರ್ತಿ ಹೈಪೋಗ್ಲೈಸಿಮಿ ಆಗಿಬಿಡ್ತಿತ್ತು ಆ ಮಾತ್ರೆ, ಇಟೇ ಸಣ್ಣದೊಂದು ಮಾತ್ರೆ ಬರೋದು, ಅವುಗಳು ಈಗ ಇಲ್ಲವೇ ಇಲ್ಲ. ಅದ್ರ ಮಧ್ಯದಲ್ಲಿ ಈಗ ಒಂದು 20 ವರ್ಷದ ಹಿಂದೆ ಮೆಟ್ಫಾರ್ಮಿನ್ ಅಂತ ಒಂದು ಬಂತು. ಮೆಟ್ಫಾರ್ಮಿನ್ ಬಂದ ಮೇಲೆ ಎಷ್ಟೋ ಜನ ಮೈ ಬರಲಿಕ್ಕೆ ಶುರುವಾಯಿತು ಅದರಿಂದ. ಮೆಟ್ಫಾರ್ಮಿನ್ ವಿತ್ ಸುಮಾರು ಪಯೋಗ್ಲಿಟಝೋನು, ಗ್ಲೇಸಿಪೇಜು ಇತ್ಯಾದಿಗಳೆಲ್ಲ ಶುರು ಮಾಡ್ಕೊಳ್ಳೋಕೆ, ಗ್ಲಿಪಿಸೈಡ್ ಇತ್ಯಾದಿಗಳು ಮಾತ್ರೆಗಳು ಅದ್ರ ಜೊತೆಗೆ ಸೇರ್ಕೊಳ್ಳೋಕೆ ಶುರುವಾಯಿತು, ಮಾಲಿಕ್ಯೂಲ್ಸು. ಶುಗರೇನೋ ಕಂಟ್ರೋಲ್ ಆಯಿತು, ಬಟ್ ಅದರಿಂದ ಆಗಿರೋ ಸೈಡ್ ಎಫೆಕ್ಟ್ಸು ಜನ ಯೋಚನೆ ಮಾಡಿರಲ್ಲ. ಇವಾಗ ಮಾತ್ರೆ ನುಂಗದೆ ಶುಗರ್ ಕಡಿಮೆ ಆಯಿತು ಅಷ್ಟೇ, ಅದ್ರ ಒಳಗಡೆಯಿಂದ ಕಿಡ್ನಿ ಮೇಲೆ ಎಷ್ಟು ಎಫೆಕ್ಟ್ ಆಯಿತು, ಕಣ್ಣಿನ ಮೇಲೆ ಎಷ್ಟು ಎಫೆಕ್ಟ್ ಆಯಿತು ನೋಡೋದೇ ಇಲ್ಲ. ಸೊ ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತಾದರೆ ನಾವು ನಿಸರ್ಗದತ್ತವಾಗಿರ್ತಕ್ಕಂಥ ಕೆಲವೊಂದು ಉಪಾಯಗಳನ್ನು ನಾವು ಬಳಸಲೇಬೇಕಾಗತ್ತೆ. ಹಾಗಾಗಿ ನಾವು ಶುಗರ್ ಜಾಸ್ತಿ ಇದೆ ಅನ್ನುವಂಥ ಕೆಲವರು ಬರೋರು, ಈಗ ಆಯುರ್ವೇದ ತಿನ್ನಬೇಕು ಅಂದ ತಕ್ಷಣ ಒಂದು ಭ್ರಮೆ ಇದೆ ಕೆಲವರಿಗೆ, ಕಹಿದು ಕುಡಿದ್ಬಿಟ್ರೆ ಶುಗರ್ ಕಡಿಮೆ ಆಗ್ಬಿಡುತ್ತೆ ಅಂತ. ಬೆಳಿಗ್ಗೆ ಎದ್ದೇಳೋದು ಈ ಬೇವಿನ ಕಷಾಯ ಅಥವಾ ಬೇವಿನ ಸೊಪ್ಪಿನ ರಸ, ಮೆಂತೆ, ಆಮೇಲೆ ಹಾಗಲಕಾಯಿ, ಕಹಿ ಆದರೂ ಪರವಾಗಿಲ್ಲ, ಹಂಗೆ ಶುಗರ್ ಕಡಿಮೆ ಆಗಬೇಕು ಅಂತ ಆ ಭ್ರಮೆನಲ್ಲಿ ಕುಡಿದ್ಬಿಡ್ತಾರೆ. ಅದರಿಂದ ಏನು ಶುಗರ್ ಹಂಗೆ ಕಡಿಮೆ ಆಗೋದಿಲ್ಲ. ನೀವು ಶುಗರ್ ಕಡಿಮೆ ಆಗಬೇಕು ಅಂತ ಇಲ್ಲಿ ಕೈ ಕುಡಿದ ತಕ್ಷಣ ಅಲ್ಲಿ ಸಿಹಿಗೆ ಆಪೋಸಿಟ್ ತಗೊಂಡೆ ಅನ್ನೋದು ಪ್ರಶ್ನೆ ಅಲ್ಲ. ಅದು ಏನು ಅಂತಂದರೆ, ನಿಮಗೆ ಶುಗರು ಯಾವ ಥರದಲ್ಲಿ ಸಮಸ್ಯೆ ಆಗಿದೆ, ಒಂದು ಇನ್ಸುಲಿನ್ನೇ ಉತ್ಪತ್ತಿ ಆಗ್ತಾ ಇಲ್ಲ, ಅದು ಯೋಚನೆ ಮಾಡಿ. ಇನ್ನೊಂದು ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ನಿಮ್ಮ ದೇಹ ಇನ್ಸುಲಿನ್ ಹಿಡಿದು ಇಟ್ಕೊಳ್ತಾ ಇಲ್ಲ. ಇದು ಡಯಾಬಿಟಿಸ್ 2 ಅಂತ ಕರೀತಾರೆ. ಡಯಾಬಿಟಿಸ್ನಲ್ಲಿ 2 ವಿಧ. ಒಂದು ಇನ್ಸುಲಿನೇ ಉತ್ಪತ್ತಿ ಆಗಲ್ಲ, ಟೈಪ್ 1ನಲ್ಲಿ ಇನ್ಸುಲಿನ್ ಕೊಡಬೇಕು ನೀವು. ಟೈಪ್ 2ನಲ್ಲಿ ಇನ್ಸುಲಿನ್ ಕೊಡಬೇಕು ಅಂತೇನಿಲ್ಲ, ನೀವು ಟ್ಯಾಬ್ಲೆಟಲ್ಲಿದ್ದು ಮೇಂಟೈನ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತಂದರೆ, ನಿಮ್ಮ ಬಾಡಿ ಸೆಲ್ಸಲ್ಲಿ ಇನ್ಸುಲಿನ್ ಹಿಡಿದಿಟ್ಕೊಳ್ತಕ್ಕಂಥ ಅಂಶವನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಮೂಲಿಕೆಗಳಿದ್ದಾವೆ. ಏನು ಎಷ್ಟು ಸುಲಭದಲ್ಲಿದ್ದಾವೆ ಅಂದರೆ, ಕಿರಾತ್ ಕಡ್ಡಿ ಅಂತ ಸಿಗುತ್ತೆ, ಬೇವಿನ ಮರದ ತ್ವಕ್ ಅಂದರೆ ತೊಗಟೆ, ಎಲೆ ಅಲ್ಲ ತೊಗಟೆ ಬೇಕು, ಆಮೇಲೆ ನೇರಳೆ ಬೀಜ ಬೇಕು. ನೇರಳೆ ಬೀಜ ಅಂದರೆ ಇಲ್ಲಿದ್ದು ನೇರಳೆ ಹಣ್ಣಲ್ಲ, ಇಷ್ಟು ದಪ್ಪ ಇರ್ತದಲ್ಲ, ನೆಲ್ಲಿಕಾಯಿ ಅದೆಲ್ಲ ಅಲ್ಲ. ನಮ್ಮ ಭಾಗದಲ್ಲಿ ನಾಯಿ ನೇರಳೆ ಅಂತ ಒಂದು ಸಿಗ್ತದೆ, ಇಷ್ಟೇ ಸಣ್ಣದದು. ಅದು ನಿಜವಾದಂತಹ ಡಯಾಬಿಟಿಸನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಹಣ್ಣು. ಗುರುಗಳೇ ಕಂಟಿನ್ಯೂ ಮಾಡೋಣ. ನಮ್ಮೊಟ್ಟಿಗೆ ಬಿಂದುಶ್ರೀ ಇದ್ದಾರೆ ಕಾಲರು. ಸೊ ಬಿಂದುಶ್ರೀ, ಹಲೋ. ನಮಸ್ತೆ ಬಿಂದುಶ್ರೀ, ಮಾಡ್ತಿದ್ದೀರಿ? ಮಂಗಳೂರಿಂದ ಗುರುಗಳಿದ್ದಾರೆ, ಮಾತಾಡಿ. ಹೇಳಿಮ್ಮ. ಹಲೋ, ನಮಸ್ತೆ ಗುರುಜಿ. ಹರೇ ಕೃಷ್ಣ, ಹೇಳಿ. ಮಗಳಿಗೆ ಆರ್ಥರೈಟಿಸ್ ಉಂಟು, ಅದು ಈಗ ಇಂಗ್ಲಿಷ್ ಮದ್ದು ಮಾಡ್ತಾ ಇದ್ದೇವೆ. ನೋಡಿ, ನೀವು ತೋರಿಸ್ತಾನೆ ಇದ್ದೀವಿ ಆಯುರ್ಬಲದಲ್ಲೊಂದು ಎ ಅಂತ ನೀವು ಮಾತಾಡುವಾಗಲೇ ಬಂತದು, ವಿಂಡೋದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಆಯುರ್ಬಲ ಎ ಫಾರ್ ಆರ್ಥರೈಟಿಸ್ ಅಂತ. ಇದನ್ನ ಆಯುರ್ಬಲ ರೆಡ್ ಕಲರ್ ಇದೆಯಲ್ಲ, ರೆಡ್ ಕಲರ್ ಇರೋದು ಆಯುರ್ಬಲ ಎ, ಅದು ಆರ್ಥರೈಟಿಸ್ಗೆ. ಇನ್ನೊಂದು ಗ್ರೀನ್ ಕಲರ್ ಇದೆ ನೋಡಿ, ಡಿ ಅಂತದ, ಡಿ ಫಾರ್ ಡಯಾಬಿಟೀಸ್ ಅಂತ. ಡಯಾಬಿಟಿಸ್, ಎ ಫಾರ್ ಆರ್ಥರೈಟಿಸ್.
ಆರ್ಥರೈಟಿಸಿಗೆ ತಗೋಬೇಕಾದ್ರೆ ಇನ್ನೊಂದು ಶೂಲಗ್ನ ಅಂತ ಒಂದು ಕ್ಯಾಪ್ಸೂಲ್ ಬರ್ತದೆ, ಇನ್ನೊಂದು ಶೂಲಗ್ನ ಅಂತ ಎಣ್ಣೆ ಬರುತ್ತೆ. ಈ ಎಣ್ಣೆನಲ್ಲಿ ಎಲ್ಲ ವಾತವನ್ನು ಕಡಿಮೆ ಮಾಡ್ತಕ್ಕಂಥ ಅಂಶ ಇದೆ. ಯಾವುದೇ ಕೀಲು ನೋವಿರಲಿ, ನೀ ಜಾಯಿಂಟ್ ಪೇಯ್ನ್ ಇರಲಿ, ಎಲ್ಲ ಬೆರಳು ನೋಯ್ತದಲ್ಲಮ್ಮ, ಬೆರಳು ಚಿಕ್ಕ ಏಜ್ 18 ಏಜ್ ಗುರುಜಿ. 18 ವರ್ಷ. ಜಾಯಿಂಟ್ಸ್ ಎಲ್ಲ ಪೇಯ್ನ್ ಇದೆಯಾ? ಹೌದು, ನೋವು ತುಂಬಾ, ಅದು ಮದ್ದು ಬಿಟ್ಟರೆ ನೋವು ಜಾಸ್ತಿ ಇರ್ತದೆ. ನೋಡಿ, ಅದಕ್ಕೆ ಈ ಎಣ್ಣೆನ ಹಚ್ಚಬೇಕು. ಎಣ್ಣೆ ಹಚ್ಚಿ, ಯಾವ್ದು ಎಣ್ಣೆ ಗುರುಜಿ? ಶೂಲಗ್ನ ಅಂತ ಎಲ್ಲ ಆಯುರ್ವೇದ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ. ನೀವು ಮಂಗಳೂರಿನವರ? ಹೌದು, ಮಂಗಳೂರಿನಲ್ಲೇ ಯಾವ ವಿವೇಕ ಟ್ರೇಡರ್ಸ್ ಅಂತಿದೆ ನೋಡಿ, ಅಲ್ಲಿ ಸಿಗ್ತದೆ. ಹೌದು, ವಿವೇಕ ಟ್ರೇಡರ್ಸಾ? ಹೌದು. ಈಗೆಲ್ಲ ಗೂಗಲ್ನಲ್ಲಿ ಹಾಕಿದ್ರೆ ಎಲ್ಲ ಅಲ್ಲಲ್ಲೇ ಸಿಗ್ತದೆ. ಆಮೇಲೆ ನಿಮಗೆಲ್ಲ ಸಿಗಲಿಲ್ಲ ಅಂದರೆ ಕೊರಿಯರ್ ನಂಬರ್ ಹಾಕಿದ್ದೀವಿ ನೋಡಿ, ಇಲ್ಲಿ ನಿಮಗೆ ಸಂಪರ್ಕ ಮಾಡಲಿಕ್ಕೆ ಮತ್ತು ಕೊರಿಯರಲ್ಲಿ ತರಿಸ್ಕೊಳ್ಳಿಕ್ಕೆ ಅಂತಿದೆಯಲ್ಲ, ಆ ಕೊರಿಯರ್ ಸೇವೆಗಾಗಿ ಅಂತಿದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ. ಒಂದು ಶೂಲಗ್ನ ಅಂತ ಮಾತ್ರೆ 3 ಟೈಮ್ಸ್ ತಗೊಳ್ಳಿ, ಅದರದ್ದೇ ಎಣ್ಣೆ ಇದೆ, ಅದಕ್ಕೆ ಹಚ್ಕೊಳ್ಳಿ. ಆಯುರ್ಬಲ ಎ ಅನ್ನೋದು ಮಾತ್ರೆ, ಇದು ಟಾನಿಕ್ ಇದೆ, ಅದನ್ನು ತರಿಸ್ಕೊಳ್ಳಿ. ಸಾಧ್ಯ ಆದರೆ ಒಂದು ಸರ್ತಿ ನನಗೆ ತೋರಿಸಿ, ಬಾರ್ಕೂರಿಗೆ ನಾವು ಬರ್ತಾ ಇರ್ತೇವೆ ತಿಂಗಳು ಮಧ್ಯಭಾಗದಲ್ಲಿ, ಒಂದು 15, 16, 17 ಈ ಡೇಟಲ್ಲಿ ಬರ್ತೀವಿ. ನೀವು ಫೋನ್ ಮಾಡಿ ಕೇಳಿಕೊಂಡ್ರೆ ಬಾರ್ಕೂರಿನಲ್ಲಿ ಯಾವಾಗ ಸಿಗ್ತೀನಿ ಅಂತ ಗೊತ್ತಾಗ್ತದೆ. ಅದು ಉಡುಪಿ ಬಾರ್ಕೂರು ಹತ್ತಿರ ಆಗ್ತದೆ. ಅವ್ರು ಮಂಗಳೂರಿನವರಿಗೆ, ಉತ್ತರ ಕನ್ನಡದವರಿಗೆ, ಶಿವಮೊಗ್ಗದವರಿಗೆಲ್ಲ ಹತ್ತಿರ ಆಗುತ್ತೆ, ಬರ್ಬೋದು. ಓಕೆ, ಧನ್ಯವಾದಗಳು ಬಿಂದುಶ್ರೀ ಅವರೇ ಕರೆ ಮಾಡಿದ್ದಕ್ಕೆ. ಗುರುಗೆ, ಆಯುರ್ವೇದದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇನ್ನೊಂದು ಪ್ರಶ್ನೆ ಇರುತ್ತೆ ಎಷ್ಟೊಂದು ಜನಕ್ಕೆ, ಆಯುರ್ವೇದ ನಾವು ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಇಂಗ್ಲಿಷ್ ಮೆಡಿಸಿನ್ ಜೊತೆನೇ ನಿಮ್ಮ ಔಷಧಿನ ಕಂಟಿನ್ಯೂ ಮಾಡಬೇಕಾ, ಅಥವಾ ಅದನ್ನು ಬಿಟ್ಟು ನಿಮ್ಮ ಔಷಧಿನ ತಗೋಬೇಕಾ, ಹೇಗೆ? ಇಲ್ಲ, ಔಷಧ ಜೊತೆನಲ್ಲೇ ತಗೋಬೋದು. ಬರೀ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಭಾಳಷ್ಟು ಜನ ಇದರದೊಂದು ಗೊಂದಲ ಇರ್ತದೆ, ನಾನೀಗ ಇಂಗ್ಲೀಷ್ ಮಾತ್ರ ತಗೋತಾ ಇದ್ದೀನಿ, ಆಯುರ್ವೇದಕ್ಕೆ ಬರೋದು ಹೆಂಗೆ ಅಂತ. ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದೆ, ಇದೊಂದು ಬೇರೆ ಥರ ಮೆಡಿಸಿನ್ ಅಲ್ಲ, ಹರ್ಬ್ಸ್ ಅಂದರೆ ಗಿಡಮೂಲಿಕೆಗಳಲ್ಲಿ ಒಂದಿಷ್ಟು 10-15 ಗಿಡಗಳು ನಮ್ಮ ಜೀವಕೋಶಗಳಿಗೆ ಜೀವ ಕೊಡ್ತವೆ. ಅದ್ರ ಜೊತೆಯಲ್ಲಿ ನಾನೀಗಾಗಲೇ ಹೇಳಿದ್ನಲ್ಲ, ಮಧುನಾಶಿನಿ ಅಂದರೆ ಕಿರಾತ್ ಕಡ್ಡಿ, ಇವೆಲ್ಲ ಹೇಳಿದೆ ಅಲ್ಲ ನಾನು. ಆಮೇಲೆ ನಿಂಬತ್ವಕ್ಕ, ಆಮೇಲೆ ಹರಿದ್ರ, ದಾರು ಹರಿದ್ರ, ಕರೆಲ, ಇವುಗಳೆಲ್ಲ ಏನು ಮಾಡ್ತವೆ ಅಂದರೆ ಇನ್ಸುಲಿನ್ ರಿಸೆಪ್ಟರ್ಸ್ಗಳಂತ ಇದೆ ಇದು ಸೆಲ್ಸಲ್ಲಿ. ಇದನ್ನು ನಿಮ್ಮ ಬಾಡಿನಲ್ಲಿ ಇನ್ಸುಲಿನ್ ಹಿಡಿದಿಟ್ಕೊಂಡು ಶುಗರ್ನ ಮೇಂಟೈನ್ ಮಾಡಲಿಕ್ಕೆ, ಅಂದರೆ ದೇಹಕ್ಕೆ ಬೇಕಾದಷ್ಟು ಶುಗರ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡಿಕೊಡ್ತದೆ. ಬರೀ ಕೈ ಅಂತಲ್ಲ. ಈಗ ನೋಡಿ, ನಾನೀಗ ಡಯಾಬಿಟೀಸ್ಗೆ ಈ ಡಯಾ ಅಂತ ಒಂದು ಪೌಡ್ರ್ ಇದೆ, ಇದರೊಳಗೊಂದು 20 ಸ್ಯಾಚೆಟ್ ಇರ್ತದೆ. ನನಗೆ ಏನು ಹೇಳಿದ್ನಲ್ಲ ಗಿಡಮೂಲಿಕೆಗಳು, ಅದರಲ್ಲೊಂದು 15-20 ಗಿಡಮೂಲಿಕೆಗಳ ಮಿಶ್ರಣವನ್ನು ನಾನೇ ಇದರೊಳಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಅವ್ರಿಗೆ ರೆಡಿಮೇಡ್ ಕೊಡ್ತಾಯಿದ್ದೀನಿ. ಮುಂಚೆ ಹೇಳ್ತಾ ಇದ್ದೆ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ. ಈಗ 27ನೇ ವರ್ಷ ನಾನು ಟಿ ವಿನಲ್ಲಿ ಮಾತಾಡ್ತಾ ಅವಾಗೆಲ್ಲ ಹೇಳಿದ್ದೀನಿ ಸುಮಾರಷ್ಟು ಗಿಡಮೂಲಿಕೆಗಳನ್ನು. ಅವ್ರು ತುಂಬ ಜನ ನನಗೆ ಹೇಳೋದು, ಸ್ವಾಮಿ ನಮ್ಗೆ ಸಿಕ್ಕೋದಿಲ್ಲ, ನಾವು ಎಲ್ಲೇ ಸಿಟಿ ಒಳಗಡೆ ಇದ್ದೀವಿ, ಆಮೇಲೆ ನಮ್ಗೆ ಗುರ್ತು ಆಗಲ್ಲ ಅವುಗಳದ್ದು, ನೀವೇ ಮಾಡಿಕೊಡಿ ಅಂತ. ಈಗ ನಿಮಗೆ ಮಾಡಿ ರೆಡಿ ಮಾಡಿಕೊಟ್ಟಿದ್ದೀವಿ, ನೀನು ತಿನ್ನೋದೇನು ನಾನೇ ತಿನ್ಕೊಡ್ಬೇಕಷ್ಟು. ಆದ್ದರಿಂದ ನೀವು ತರಿಸ್ಕೊಳ್ಳಿ, ಕೊರಿಯರ್ನಲ್ಲಿ ಡಯಾ ಬಾಕ್ಸ್ ಕಳಿಸಿ ಅಂತ ಹೇಳಿ. ಒಂದರೊಳಗೆ 20 ಸ್ಯಾಚೆಟ್ ಇರುತ್ತೆ. ಒಂದು ತಿಂಗಳಿಗೆ 3 ಬಾಕ್ಸ್ ಬೇಕು, 60 ಸ್ಯಾಚೆಟ್ ಬೇಕಲ್ಲ, 3 ಬಾಕ್ಸ್ ಬೇಕಾಗುತ್ತೆ. ನೀವು ಬೇಕಾದ್ರೆ ಚಾಲೆಂಜ್ ಮಾಡಿ. ಗ್ಯಾರಂಟಿ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಎಷ್ಟು ಧೈರ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇದೆಲ್ಲ ಅಸ್ಟ್ರಾಲಜಿ ಥರ ಹಿಡ್ತಕ್ಕೂ ಸಿಕ್ಕಲ್ಲ, ಹೊಡೆತೂ ಸಿಕ್ಕಲ್ಲ ಅಂಥದ್ದಲ್ಲ. ಇದು ಸೈನ್ಸು, ಮ್ಯಾಥಮೆಟಿಕ್ ಇದ್ದಂಗೆ ಸೈನ್ಸು. ನೀವು ಇದನ್ನು ತಗೊಂಡ್ಮೇಲೆ ನಿಮ್ಮ ಬ್ಲಡ್ಡಲ್ಲಿ ಇದು ಆ್ಯಕ್ಷನ್ ಮಾಡೇ ಮಾಡುತ್ತೆ. ಮನುಷ್ಯ ಕೆಲಸ ಮಾಡ್ತಾನೋ ಬಿಡ್ತಾನೋ, ಔಷಧ ಮಾಡೇ ಮಾಡುತ್ತಲ್ಲ ಒಳಗಡೆ ಹೋದಾಗ. ಈ ಔಷಧ ಕೆಲಸ ಮಾಡಿದ ಮೇಲೆ ನೀವು ಹೋಗಿ ರಕ್ತ ಟೆಸ್ಟ್ ಮಾಡಿಸಿ. ಒಂದು 15 ದಿನ ಆದಮೇಲೆ, 20 ದಿನ ಆದಮೇಲೆ ಒಂದು ರಕ್ತ ಟೆಸ್ಟ್ ಮಾಡಿಸಿ. ಖಾಲಿ ಹೊಟ್ಟೆನಲ್ಲಿ ಎಷ್ಟಿದೆ, ತಿಂಡಿ ತಿಂದ ಮೇಲೆ ಒಂದು 2 ಗಂಟೆ ಆದಮೇಲೆ ಎಷ್ಟಿದೆ ಅಂತ ಟೆಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಸ್ವಾಮಿ ಈಗ ನಾನು ತಿಂತಾ ಇದ್ದೀನಲ್ಲ ಮಾತ್ರ, ಅದನ್ನೆಲ್ಲ ಬಿಟ್ಟುಬಿಡ್ಬೇಕಾ? ಹಂಗಲ್ಲ, ಅದರ ಜೊತೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಅದರ ಜೊತೆಗೆ. ಸರಸ್ವತಿ ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಸರಸ್ವತಿ ನಮಸ್ತೆ. ನಮಸ್ತೆ. ಓಕೆ, ಸರಸ್ವತಿ ಅವರೇ, ಗುರುಗಳಿದ್ದಾರೆ, ನಿಮ್ಮ ಸಮಸ್ಯೆ ಏನು? ಗುರುಜಿ, ಹರಿ ಓಂ. ಹರಿ ಓಂ, ಹೇಳಿಮ್ಮ. ನನಗೆ ಲಾಸ್ಟ್ ಜೂನ್ ಇಂದ 2 ಮಂಡಿ ನೋವು ಬರೋಕ್ ಶುರುವಾಯ್ತು. ಸಿವಿಯರ್ ಆಗಿ ಸ್ಟಾರ್ಟ್ ಆಗೋಯ್ತು ಸಡನ್ ಆಗಿ. ಆಮೇಲೆ ನಿಮಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದೆ. ಯೋಗಾಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಆದ್ರೂ ರಾತ್ರಿ ಹಗಲೊತ್ತು ಹೇಗೋ ಇರ್ತೇನೆ, ರಾತ್ರಿ ಹೊತ್ತು ನಮ್ಗೆ ಮಲಗಕ್ಕೆ ನಿದ್ದೆ ಬರೋದಿಲ್ಲ. ಅದೇ ವಯಸ್ಸು ಎಷ್ಟು ಈಗ ನಿಮ್ಗೆ ಅಂತ?
ರೆಸ್ಟ್ಲೆಸ್ ಆಗ್ಬಿಡ್ತೀನಿ. ಬೆಳಗ್ಗೆ ಮತ್ತೆ ಏಳುವಾಗ ತುಂಬಾ ಬಾಡಿ ಎಲ್ಲ ಸ್ಟಿಫ್ ಆಗ್ಬಿಡುತ್ತೆ ನಂಗೆ. ನಂಗೆ ಶುಗರ್ ಏನಿಲ್ಲ, 70 ಇಯರ್ಸ್ ನನಗೆ ಇವಾಗ. 78. ಓ 78 ಅಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅದೇ 70. ಹಾ 70 ವರ್ಷಕ್ಕೆ ಸಾಮಾನ್ಯವಾಗಿ ಕಾಲು ನೋವು ಇದ್ದೇ ಇರುತ್ತೆ. ಇವತ್ತಿನ ದಿವಸ 40ರಿಂದನೇ ಶುರುವಾಗ್ಬಿಟ್ಟಿರುತ್ತೆ ಹೆಣ್ಮಕ್ಳಲ್ಲಿ. ಹಿಂದೆಲ್ಲ ನಾವು ಹೇಳ್ತಾ ಇದ್ವಿ ಮೆನೋಪಾಸ್ ಬಂದ ಮೇಲೆ ಇದು ಮಂಡಿ ನೋವು ಸಾಮಾನ್ಯವಾಗಿ ಬರುತ್ತೆ ಅಂತ. ನೋಡಿ ಅಮ್ಮ, ಆಯುರ್ಬಲ ತೋರಿಸ್ತಾ ಇದ್ದೀವಲ್ಲ, ಇದನ್ನು ಸ್ಟಾರ್ಟ್ ಮಾಡಿ ಅಮ್ಮ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಯಾಕೆ ಇದನ್ನು ಆಯುರ್ಬಲ ಅಂತ ಹೇಳ್ತಿದ್ದೀನಿ ಅಂದರೆ, ಅದರೊಳಗೆ ನೋನಿ ಇದೆ ಅಂತಲ್ಲ, ನೋನಿ ಒಂದು ಇಂಗ್ರೀಡಿಯೆಂಟ್ ಅಷ್ಟೇ, ನೋನಿ ಸಂಜೀವಿನಿ ಅಲ್ಲ. ಈ ಕೆಲವೆಲ್ಲ ಈ ಅಡ್ವರ್ಟೈಸ್ ಬರ್ತದಲ್ಲ, ನೋನಿ ತಿಂದುಬಿಟ್ರೆ ಸತ್ತೋದನ್ನು ಬೇಲ್ ಬರ್ತಾನೆ ಅಂತ, ಆ ಥರದ್ದೆಲ್ಲ ಇಲ್ಲ. ಅದು ಅದರದ್ದೇ ಆದಂಥದ್ದು ಒಂದು ಗುಣ ಇರ್ತದೆ, ಅದ್ರ ಒಂದು ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ ಅದರೊಳಗೆ ಇರ್ತದೆ. ಓಕೆ, ಇದ್ರ ಜೊತೆಯಲ್ಲಿ ಗುಗ್ಗುಳು ಪ್ರಿಪ್ರೇಷನ್ದು ಕಷಾಯನ ನಾವು ರೆಡಿ ಮಾಡಿದ್ದೀವಿ. ಒಂದಿಷ್ಟು ಹಣ್ಣುಗಳು ಏನು ಮಾಡ್ತವೆ, ನೋವನ್ನು ಸಹ ಕಡಿಮೆ ಮಾಡ್ತಕ್ಕಂಥದ್ದು, ವಾತವನ್ನು ಕಡಿಮೆ ಮಾಡ್ತಕ್ಕಂಥ ಹಣ್ಣುಗಳು, ವಾತಜ್ಞ ಅಂತ ಕರೀತಾರೆ ಅದಕ್ಕೆ. ಅವುಗಳನ್ನು ಹಾಕಿ ಮಾಡಿರೋವಂಥದ್ದು ಈ ಆಯುರ್ಬಲ ಈ ಥರದ್ದು ನೋವು ಇದ್ದಾಗ, ಸಂಧಿ ಜಾಯಿಂಟ್ಸ್ ಪೇಯ್ನ್ ಇದ್ದಾವೆ ಹೆಂಗಸರಲ್ಲಿ ಸಾಮಾನ್ಯ 80% ಹೆಂಗಸರಲ್ಲಿ 50 ಇಯರ್ಸ್ ನಂತರ ಮಂಡಿ ನೋವು ಇದ್ದಿದ್ದೆ. ನೀವು ನೋಡಿ, ಯಾರನ್ನಾಗ ಒಂದು ಸ್ವಲ್ಪ ಹೀಗೆ ನಡೀತಾರೆ ನೋಡಿ ಅಲ್ವಾ, ಸ್ವಲ್ಪ ನಡಿಬೇಕಾದ್ರೆ ಹೀಗಾಗತ್ತೆ, ಅದು ಆ ಮಂಡಿ ಸೌತ ಸ್ಟಾರ್ಟ್ ಆಗಿಬಿಡತ್ತೆ. ಅಂಥವರಿಗೆ ನೋಡಿ, ನೀ ಜಾಯಿಂಟನ್ನು ತೋರಿಸಿದ್ದೀವಲ್ಲ, ಈ ಎಣ್ಣೆನ ಹಚ್ಚಬೇಕು. ಏನಂತಂದ್ರೆ ಆ ಲಿಗಮೆಂಟಲ್ಲಿ ಮತ್ತು ಪುನಃ ಆ ಸ್ನಾಯು ಅಂತೀವಲ್ಲ, ಸ್ನಾಯುಗೆ ಪುನಃ ಅದೊಂಥರ ನ್ಯಾಚುರಲ್ ಆದಂಥ ಒಂದು ಗ್ರೀಸಿಂಗ್ ದೇವರು ಕೊಟ್ಟಿರ್ತಾನೆ. ಅದು ಡ್ರೈ ಆಗಿ ಹೊರಟೋಗಿರುತ್ತೆ. ಡ್ರೈ ಆಗಿ ಹೋದಾಗ ಇನ್ನೊಂದಿಷ್ಟು ಸೌದು ಈ ಥರ ಆಗೋದು. ಅದು ಆಗದಿದ್ದಂಗೆ ಪುನಃ ಇದು ಕಾಪಾಡುತ್ತೆ. ಜೊತೆಯಲ್ಲಿ ಅಲ್ಲಿ ಬಲ ಕೊಡುತ್ತೆ, ಸ್ನಾಯುಗೆ ನೋವು ಕಮ್ಮಿ ಮಾಡುತ್ತೆ. ಇದೊಂದು ಇದ್ರದ್ದೇ ಮಾತ್ರೆ ಬರುತ್ತೆ, ಶೂಲಗ್ನ ಅನ್ನೋದು ಮಾತ್ರೆ 3 ಟೈಮ್ಸ್ ತೊಗೊಳ್ಳಿ. ಆಯುರ್ಬಲ ಏನಂತ ತಗೊಳ್ಳಿ. ಇನ್ನೂ ನೋವಿದೆ ಅಂದರೆ ನಾನು ಪ್ರತಿನಿತ್ಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಪೇಷಂಟ್ಸನ್ನು ನೋಡ್ತೀನಿ. ಅಲ್ಲಿ ಬನ್ನಿ, ಒಮ್ಮೆ ತೋರಿಸ್ಕೊಳ್ಳಿ. ಅದಕ್ಕೆ ಬೇಕಾಗಿದ್ದು ಕೆಲವೆಲ್ಲ ಅಂದರೆ ಪ್ರಕೃತಿಯನ್ನು ನೋಡಿ ನಾವು ಔಷಧವನ್ನು ಕೊಡಬೇಕು ಅಂತ. ಪ್ರಕೃತಿ ಅಂದರೆ ಈ ನೇಚರ್ ಅಲ್ಲ, ದೇಹ ಪ್ರಕೃತಿಯನ್ನು, ವಾತ ಪ್ರಕೃತಿಯವರ, ಕಫ ಪ್ರಕೃತಿಯವರು, ಪಿತ್ತ ಪ್ರಕೃತಿಯವರು, ಇವ್ರಿಗೆ ಇನ್ನೇನಾರು ಅದ್ರ ಜೊತೆಯಲ್ಲಿ ಕೊಡಬೇಕಾ. ಆಮೇಲೆ ಹಸಿವೆಗಿದೆ, ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಇತ್ತು ಅಂದರೆ ಆಮವಾತ ಜಾಸ್ತಿ ಆಗುತ್ತೆ. ಹಾಗಾಗಿ ಆಮಕ್ಕೆ ಏನು ಔಷಧ ಕೊಡಬೇಕು ಅದನ್ನೆಲ್ಲ ನೋಡ್ಕೊಡ್ಬೋದು. ಹಾಗಾಗಿ ಒಂದು ಸರ್ತಿ ಬರೋದು ಒಳ್ಳೆ. ಓಕೆ ಗುರುಗಳೇ, ನಿಮ್ಮೊಟ್ಟಿಗೆ ಮಾತಾಡೋಕ್ಕಿಂತ ಮುಂಚೆ ಒಬ್ಬರು ಕರೆ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಾಗರತ್ನ ತುಮಕೂರಿಂದ ಕರೆ ಮಾಡಿದ್ದಾರೆ. ನಾಗರತ್ನ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಸಮಸ್ಯೆ ಏನು ಹೇಳಿ, ಗುರುಗಳಿದ್ದಾರೆ. ಹೇಳಿ ನಾಗರತ್ನ. ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ನಮ್ಮ ಮನೆಯವ್ರಿಗೆ ಶುಗರ್ ಇದೆ ಗುರುಜಿ. ಹಾಂ, ಅದು ಏನ್ ತಗೊಂಡ್ರೆ ಸರಿ ಹೋಗುತ್ತೆ? ಎಷ್ಟಿರುತ್ತಮ್ಮ ಶುಗರ್? 512 ತನಕ ಐತೆ ಗುರುಜಿ. ಶುಗರ್ ಎಷ್ಟಿರುತ್ತೆ? 512. ಅಯ್ಯೋ ದೇವ್ರೆ, ಏನು SLC ಮಾರ್ಕ್ಸ್ ಹೇಳ್ದಂಗೆ ಹೇಳ್ತೀರ ನೀವು. ನೋಡಿ, ಮೊನ್ನೆ ಇದು ಡಯಾ ಅಂತ ಎಲ್ಲ ಪೌಡರ್. ಊದ್ಕೊಂಡ್ಬಿಟ್ಟಿದೆ ಗುರುಜಿ. ಮೊನ್ನೆ ಹೋಗಿ ಚೆಕ್ ಮಾಡಿಸ್ಕೊಂಬಂದ್ರು. 512 ಇದೆ ಗುರುಜಿ. ಏನು ಊದ್ಕೊಂಡಿದೆ? ಕಾಲು ಎಲ್ಲ ಊದ್ಕೊಂಡಿದ್ದು. ಹಾಂ. ಶುಗರ್ ನೋಡಿ, ಹಂಗಿದ್ರೆ ಕಿಡ್ನಿ ಮೇಲೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಅರ್ಥ. ಅದು ಕೇಳಿ ನಾಗರತ್ನ. ಹಾಂ, ಈಗ ಏನಾರು ಮಾತ್ರೆ ಬರ್ಕೊಟ್ಟಿದ್ದಾರಾ? ಮಾತ್ರೆ ಬರ್ಕೊಟ್ಟಿದ್ರು ಗುರುಜಿ. 1-2 ತಿಂಗಳು ತಗಂತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಈ ಶುಗರ್ ಜಾಸ್ತಿ ಆದಾಗ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ಆ ಥರ ಮಾಡ್ತಾರೆ ಗುರುಜಿ. ಹಾಗೆಲ್ಲ ಮಾಡಬಾರ್ದಮ್ಮ, ಕಂಟಿನ್ಯೂಸ್ ತಗೋಬೇಕು. ನೋಡಿ, ಶುಗರ್ ಮಾತ್ರ ತಗೊಂಡೂ ಇವ್ರಿಗೆ 500 ಚಿಲ್ಲರೆ ಅಂದರೆ ವಿಪರೀತ ಜಾಸ್ತಿ ಆಗೋಯ್ತು. ನೋಡಿ, ಈಗ ಈ ಪೌಡ್ರ್ ತೋರಿಸ್ತಾ ಇದ್ದೀನಿ ನನ್ನ ಕೈನಲ್ಲಿ ಇದೆಯಲ್ಲ, ಡಯಾ ಅಂತ. ನಿಮಗೆ ಕೊರಿಯರ್ ಸೇವೆಗಾಗಿ ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ, ಆ ನಂಬರಿಗೆ ಫೋನ್ ಮಾಡಿಬಿಟ್ಟು ಡಯಾ ಅಂತ ಪೌಡ್ರ್ ಕಳಿಸಿ ಅಂತೇಳಿ. 1 ತಿಂಗಳಿಗೆ 3 ಬಾಕ್ಸ್ ಬೇಕು. ಅಂದರೆ ಒಂದರೊಳಗೆ 20 ಇರುತ್ತೆ, 3 ಬಾಕ್ಸ್ ಬೇಕು. ಬೆಳಗ್ಗೆಗೆ ಒಂದು ಸ್ಯಾಚೆಟ್ಟು, ರಾತ್ರಿಗೆ ಒಂದು ಸ್ಯಾಚೆಟ್ಟು. ಬಿಸಿನೀರಿಗೆ ಹಾಕ್ಕೊಂಡು ಬಿಸಿ ನೀರು, ಒಂದು ಅರ್ಧ ಕಪ್ ನೀರು ಇಟ್ಕೊಳ್ಳಿ. ಅದಕ್ಕೊಂದು ಸ್ಯಾಚೆಟ್ ಕಟ್ ಮಾಡಿ ಹಾಕಿ ಪುಡಿ. ಆ ಪುಡಿ ಎಲ್ಲ ನಾನು ಏನೇನು ಗಿಡಮೂಲಿಕೆ ಬೇಕೆಲ್ಲ ನಾನು ಹಾಕಿದ್ದೀನಿ. ನೀವು ಜಸ್ಟ್ ಕಟ್ ಮಾಡಿ ಬಿಸಿನೀರಿಗೆ ಹಾಕ್ಕೊಳ್ಳಿ. ಒಂದು 10 ನಿಮಿಷ ಬಿಡಿ, ಬಿಸಿನೇ ಹಂಗೆ ಕುಡಿಬಾರ್ದು, ಸುಟ್ಟೋಗ್ಬಿಡುತ್ತೆ. ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ತಣ್ಣಗಾಗುತ್ತೆ. ಆಮೇಲೆ ಇದ್ರ ರಸನೂ ಬಿಟ್ಕೊಳ್ಳುತ್ತೆ ನೀಟಾಗಿ. ಸ್ವಲ್ಪ ಕರಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ಬೇಕು. 5 ಗ್ರಾಮ್ ಇರುತ್ತೆ ನೋಡಿ, ಯೋಚನೆ ಮಾಡಿ. 5 ಗ್ರಾಮ್ ಅಂದರೆ ಇಟ್ ಈಸ್ ಈಕ್ವಲೆಂಟ್ ಟು 10 ಕ್ಯಾಪ್ಸುಲ್. ಒಂದು ಕ್ಯಾಪ್ಸುಲ್ನಲ್ಲಿ 500 mg ಇರೋದು ಅಷ್ಟೇ. 500 mgನ 10 ಕ್ಯಾಪ್ಸುಲ್ ಆದರೆ 5 ಗ್ರಾಮ್ ಆಯಿತು. ನಿಮ್ಗೆ 1 ಡೋಸೇಜಲ್ಲಿ 1 ಸ್ಯಾಚೆಟ್ಟಲ್ಲಿ 5 ಗ್ರಾಮ್ ಸಿಕ್ತು. ಅಲ್ಲಿಗೆ ನಿಮಗೆ 1 ಕ್ಯಾಪ್ಸಲಿಗೆ ಬರೀ 4 ರೂಪಾಯಿ ಲೆಕ್ಕದಲ್ಲಿ ಬಿದ್ದಂಗೆ ಆಯಿತು. 40 ರೂಪಾಯಿಗೆ 1 ಸ್ಯಾಚೆಟ್ ಆಯಿತು.
ಇವತ್ತು ಇಂಗ್ಲೀಷ್ ಮಾತ್ರೆ ಒಂದೊಂದು ಮಾತ್ರೆಗೆ 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ತನಕ 100 ರೂಪಾಯಿ ಚಿಲ್ಲರೆನೂ ಇದೆ ಡಯಾಬಿಟಿಕ್ಸಿಗೆ. 40 ರೂಪಾಯಿ ಏನೂ ದೊಡ್ಡ ಜಾಸ್ತಿ ಅಲ್ಲ. ಯಾಕೆಂದರೆ ಇವತ್ತು ಗಿಡಗಳೇ ಸಿಗೋದು ಕಷ್ಟ ಇದೆ ಇವತ್ತು, ಆ ಪರಿಸ್ಥಿತಿನಲ್ಲಿದೆ. ಒಂದು ಇದನ್ನು 2 ಟೈಮ್ ತಗೊಳ್ತಾ ಬರೋದ್ರಿಂದ ನೋಡಿ, ಅವ್ರು ಹೇಳಿದ್ರಲ್ಲ ಕಾಲೆಲ್ಲ ದಪ್ಪ ಆಗ್ತಾಯಿದೆ ಅಂದರೆ ಕ್ರಿಯಾಟಿನೈನ್ ಜಾಸ್ತಿ ಆಗ್ತಾಯಿದೆ ಅಂತ ಅರ್ಥ. ಕ್ರಿಯಾಟಿನೈನ್ ಜಾಸ್ತಿ ಆಯಿತು ಅಂತಂದ್ರೆ ಮೂತ್ರ ಸರಿಯಾಗಿ ಫಿಲ್ಟ್ರ್ ಆಗ್ತಿಲ್ಲ, ಕಿಡ್ನಿ ಪ್ರಾಬ್ಲಮ್ ಆಗ್ತಾಯಿದೆ. ಮುಂದೆ ಹೀಗೆ ಆದರೆ ಡಯಾಲಿಸಿಸ್ ಮಾಡಿಸ್ಬೇಕು. ಕಿಡ್ನಿ ಹೋಯ್ತು, ಆಮೇಲೆ ಹೇಗೆ ಬದುಕೋದು? ನಡೆದ್ರೆ ಉಪ್ಸ ಬರುತ್ತೆ, ಸುಸ್ತಾಗುತ್ತೆ. ಯಾವಾಗ ನೀವು ಡಯಾಲಿಸಿಸಿಗೆ ಅಂತ ಹೋದ್ರೋ ಮನೆಯಿಂದ ಇನ್ನು ಹೊರಗಡೆ ಹೋಗ್ತೀನಿ, ಓಡಾಡ್ತೀನಿ, ಅಡ್ಡಾಡ್ತೀನಿ, ಕೆಲಸ ಮಾಡ್ತೀನಿ, ಅದನ್ನು ಮರ್ತೇ ಬಿಡಬೇಕು. ಎಲ್ಲ ಹೇಳ್ಬೋದು ನಾವು, ಏನು ತೊಂದರೆ ಇಲ್ಲ, ಅನುಭವಿಸೋದಿದೆಯಲ್ಲ. ಆದ್ದರಿಂದ ಈಗಲೇ ಸುಮ್ಮನೆ ಒಂದು ಪ್ಯಾಕೆಟ್ ಸ್ವಲ್ಪ ಕಹಿ ಅನಿಸುತ್ತೆ, 5 ನಿಮಿಷ ಅಂಥ ಕಹಿ ಇಲ್ಲ, ನಾನು ಫುಲ್ ಕೈದು ಹಾಕಿಲ್ಲ, 5 ನಿಮಿಷ ಒಂದು ಸ್ವಲ್ಪ ಹೋಗಿರೋ ಕಣ್ಣು ಮುಚ್ಕೊಂಡು ಕುಡೀರಿ. ಇದು ಅದರಕ್ಕೆ ಕಹಿ ಆದರೆ ಉದರಕ್ಕೆ ಸಿಹಿ ಅಂತ ಒಂದು ಗಾದೆ ಇದೆಯಲ್ಲ, ಹಾಂ, ಹಾಗೇ ಇದು ನಿಮ್ಗೆ ಏನು ಮಾಡುತ್ತೆ, ಎಲ್ಲ ನಿಮ್ಮ ಆರ್ಗನ್ಗಳನ್ನು ಕಾಪಾಡುತ್ತೆ. ಇದ್ರ ಜೊತೆನಲ್ಲಿ ಆಯುರ್ಬಲ ಡಿ ಕೊಟ್ಟಿದ್ದೀವಲ್ಲ, ನಿಮ್ಗೊಂದು ಕ್ಲಿಪ್ಪಿಂಗ್ಸು ನಾವು ಈಗ ಹಾಕಬೇಕಿತ್ತು, ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಅದು ಏನಂತಂದರೆ, ಒಂದು ಪೇಷಂಟ್ ಹಿಂಗೆ ಟಿ ವಿ ನ್ಯೂಸ್ ನೋಡಿಬಿಟ್ಟು ತಗೊಂಡಿದ್ದಾರೆ ಆಯುರ್ಬಲ ಡಿನ. ಅವ್ರು ಬಂದು ಹೇಳ್ತಿದ್ರು ಚನ್ನಪಟ್ಟಣದ್ದು, 500 ಚಿಲ್ಲರೆ ಇದ್ದದ್ದು ಅವರಿಗೂ ಕೂಡ ಈಗ 180 ಊಟ ಆದಮೇಲಿದೆ, ಖಾಲಿ ಹೊಟ್ಟೆಗೆ 90-92 ಇದೆ. ಜಸ್ಟ್ ಆಯುರ್ಬಲ ಡಿ ಕುಡಿದಿದ್ದು. ಹಾಂ, ಆಯುರ್ಬಲ ಡಿ ಇದೆಯಲ್ಲ, ಅದು ನ್ಯಾಚುರಲ್ ನಮ್ಮ ಆಗುಂಬೆ ಮತ್ತು ತೀರ್ಥಹಳ್ಳಿ ಆಮೇಲೆ ಕೊಡಚಾದ್ರಿ ಭಾಗದಲ್ಲಿ ಸಿಗ್ತಕ್ಕಂತಹ ಸಹ್ಯಾದ್ರಿಯ ಹಣ್ಣುಗಳದು. ನಮಗಿಲ್ಲಿ ಕಣ್ಣಿಗೆ ಕಾಣ್ಲಿಕ್ಕೆ ಸಿಗಲಿಕ್ಕಿಲ್ಲ ಈ ಭಾಗದವರಿಗೆ, ಆ ಥರದ ಹಣ್ಣುಗಳದು. ನಮ್ಮಲ್ಲಿ ಕೇಳಿರಬೇಕು, ಬೋರೆ ಹಣ್ಣು, ಜೀರ್ಕ್ಲ ಹಣ್ಣು, ಆಮೇಲೆ ರಂಜೆ ಹಣ್ಣು, ಇವುಗಳನ್ನು ತೆಗೆದು ಮಾಡಿರ್ತಕ್ಕಂಥ ಹಣ್ಣಿನ ಸಾರ ಅದು. ಅದನ್ನು ತಗೊಳ್ಳೋದ್ರಿಂದ ನ್ಯಾಚುರಲ್ಲಾಗಿ ನಮ್ಮ ದೇಹ ಇನ್ಸುಲಿನ್ ಹಿಡಿದು ಇಟ್ಕೊಂಡು ಶುಗರ್ನ ಕಂಟ್ರೋಲ್ ಮಾಡಿಕೊಂಡು ಕ್ಯಾಪಾಸಿಟಿ ಬಂದುಬಿಡುತ್ತೆ. ಹಾಂ, ಅಷ್ಟು ಚೆನ್ನಾಗಿ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ನಾನು ಹೇಳೋದು, ಶುಗರ್ ಬಂದು ನೀವೊಂದು ಪ್ರಶ್ನೆ ಕೇಳಿದ್ರೆ ಅವಾಗ ಬೇರೆ ಮಾತ್ರೆಗಳ ಜೊತೆಗೆ ತಗೋಬೋದಾ ಅಂತ. ಬೇರೆ ಮಾತ್ರೆ ಜೊತೆಯಲ್ಲಿ ಇದೊಂದು 2 ಟೈಮ್ ಟೀ ಕುಡ್ದಂಗೆ ಗ್ರೀನ್ ಟೀ ಕುಡಿದು ಬಿಡಲಿ, ಆಯುರ್ಬಲ ಡಿ ಸುಮ್ಮನೆ ತಗೊಳ್ಳಿ, ಇರೋ ತನಕ ಸುಮ್ಮನೆ ತಗೊಳ್ಳಿ, ನನ್ನ ಮೇಲೆ ನಂಬಿಕೆ ಇಡಿ, ಸುಮ್ಮನೆ ತಗೊಳ್ಳಿ. ನಿಮ್ಗೆ ಯಾವ ಕಿಡ್ನಿನೂ ಡ್ಯಾಮೇಜ್ ಆಗೋಲ್ಲ, ಕಣ್ಣು ಡ್ಯಾಮೇಜ್ ಆಗೋಲ್ಲ, ನರಗಳು ಡ್ಯಾಮೇಜ್ ಆಗೋಲ್ಲ. ಹಾಂ, ಯಾಕೆಂದ್ರೆ ನಾನು ಕರ್ನಾಟಕ ಬಿಟ್ಟು ಏನು ಓಡೋಗೋದಿಲ್ಲ, ಇಲ್ಲೇ ಇರ್ತೀನಿ, ಲೈವಿಗೆ ಬರ್ತಿರ್ತೀನಿ. ನೀವೇ ಫೋನ್ ಮಾಡಿ ಹೇಳಿ ನನಗೆ. ಹಾಂ, ಸುಳ್ಳು ತಗೊಳ್ದಲ್ಲೇ ಹೇಳೋದಲ್ಲ, ತಗೊಂಡು ಹೇಳಬೇಕು. ಮತ್ತೊಂದು ಕತೆ ಗೊತ್ತಾ, ಸುಮ್ಮನೆ ಬೆಳಗ್ಗೆ ಎದ್ದು ದೆವ್ವ ಓಡ್ದಂಗೆ ಓಡೋದು 3-4 ಕಿಲೋಮೀಟ್ರು, ಮೈಯೆಲ್ಲ ಇಳಿದೋಗ್ಬಿಡು. ಮುಂಚೆನೇ ಮಾಂಸ ಎಲ್ಲ ಇಳಿದೋಗ್ತದೆ ಶುಗರ್ನವರಿಗೆ, ಇನ್ನೊಂದಿಷ್ಟು ಓಡೋಗೋದು. ಆವಾಗ ಏನಾಗುತ್ತೆ, ಇನ್ನೂ ಸ್ಟ್ರೈನು, ಅವೆಲ್ಲ ಅಗತ್ಯ ಇಲ್ಲದೇ ಇರೋವಂಥದ್ದು. ಎಷ್ಟು ಬೇಕು ಅಷ್ಟು ಮಾಡಬೇಕು. ನೋಡಿ, ರೈತಾಪಿ ವರ್ಗದವರು, ಕಷ್ಟಪಡೋರಿಗೆ, ಗ್ಯಾರೇಜಲ್ಲಿ ಕೆಲಸ ಮಾಡೋರಿಗೆ, ಕೂಲಿ ಕೆಲಸ ಮಾಡೋರಿಗೆ, ಹಾರ್ಡ್ ಕೆಲಸ ಮಾಡ್ತಾರಲ್ಲ, ಅವರಿಗೆಲ್ಲ ಶುಗರ್ ಬರುತ್ತೆ ರೀ. ಅವರು ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡ್ತಾರೆ. ಇವ್ರದ್ದು ಸಿಟಿನಲ್ಲಿದ್ದವರು ಬೆಳಗ್ಗೆ ಒಂದು ಅರ್ಧ ಗಂಟೆ ಓಡೋಗೋದು, ನಾಯಿ ಓಡಿಸ್ಕೊಂಡು ಹೋದಂಗೆ. ಅದು ಏನೂ ಪ್ರಯೋಜನ ಇಲ್ಲ. ನಾನು ಹೇಳ್ತೀನಲ್ಲ, ಎಷ್ಟು ಜಿಮ್ ಮಾಡಿದ್ದಾರೆ, ಎಷ್ಟು ಯೋಗ ಅದು ಇದು ಅಂತೆಲ್ಲ ಮಾಡಿದ್ರಲ್ಲ, ಎಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹೇಳಿ. ಇಲ್ಲಿ ನ್ಯೂಸಲ್ಲಿ ನೋಡಿದ್ದೇವೆ, ಎಷ್ಟು ಜನಕ್ಕೆ ಹಾರ್ಟ್ ಬ್ಲಾಕ್ ಆಗಿದೆ ಹೇಳಿ. ನಿಜವಾಗಿ ಇದು ಯಾವುದರಿಂದಲೂ ಹಾರ್ಟಿಗೆ ಎಕ್ಸಸೈಸ್ ಆಗೋದಿಲ್ಲ. ಹಾರ್ಟಿಗೆ ಎಕ್ಸಸೈಸ್ ಆಗೋದು 2. ಒಂದು ಚಪ್ಪಾಳೆ ತಟ್ಟಿ, ಈ ಎಂಥದ್ದು ಸಿಗ್ನಲಲ್ಲೆಲ್ಲ ಚಪ್ಪಾಳೆ ತಟ್ಕೊಂಬರ್ತಾರೆ ನೋಡಿ, ಗೊತ್ತಾ ನಿಮಗೆ? ಚಪ್ಪಾಳೆ ತಟ್ತಾರಲ್ಲ, ಇದು ಏನು ಕೇಳ್ತಾರಲ್ಲ ದುಡ್ಡೆಲ್ಲ, ಅವ್ರುಗಳಿಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಗಿದ್ದು ಕೇಳಿದ್ದೀರಾ ನೀವು? ಆಗೋಲ್ಲ, ಅದು ಅಕ್ಯುಪ್ರೆಷರ್. ಆಮೇಲೆ ವಿಠ್ಠಲ 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 ಅನ್ಬೇಕು, ಅಟ್ಟ ಇದೆಯಲ್ಲ, ಅದು ಹಾರ್ಟಿಗೆ ಎಕ್ಸಸೈಸ್ ಕೊಡುತ್ತೆ. 25 ಎತ್ತದೆ ಬಿದ್ದೆ ಅಂದರೆ ಒಂದಿನ ಇವನ್ನ ಎತ್ಕೊಂಡು ಹೋಗೋದು ಬಿಟ್ಟರೆ ಹಾರ್ಟಿಗೆ ಏನೂ ಆಗಲ್ಲ. ಓಕೆ ಗುರುಗಳೇ, ಬಹಳ ಸಂತೋಷ ಆಯಿತು. ಬಹಳಷ್ಟು ಮಾಹಿತಿನ ನೀಡಿದ್ರಿ. ಆ್ಯಂಡ್ ಸಮಸ್ಯೆ ಇದ್ದವರು ಕೂಡ ಕರೆ ಮಾಡಿ ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರು. ಆ್ಯಂಡ್ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡೋದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಆರೋಗ್ಯ ದೇಗುಲ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.